ನಿಮಗೆಲ್ಲರಿಗೂ ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನಗೆ ಒಂದು ಕತೆ ನೆನಪಾಯಿತು. ಇದು ನಮ್ಮ ಲೈಫಿಗೆ ರಿಲೇಟ್ ಮಾಡಬಹುದು, ಸಿಚುವೇಶನ್ಸ್ಗೆ ಮತ್ತು ಮೋಟಿವೇಶನಲ್ ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಆ ಕಥೆಯನ್ನು ಹೇಳುವ ಅಂತ ಅಂದ್ಕೊಂಡೆ. ಕತೆ ಅಂತ ಅಂದರೆ, ಒಂದು ಸಲ ಎಲ್ಲ ಪ್ರಾಣಿಗಳನ್ನು ರೇಸ್ಗೆ ನಿಲ್ಲಿಸ್ತಾರಂತೆ. ಎಲ್ಲ ಪ್ರಾಣಿಗಳು ಇರ್ತದೆ ಅಲ್ಲಿ. ಹಸು, ಕುದುರೆ, ಎಮ್ಮೆ, ನಾಯಿ, ಬೆಕ್ಕು ಎಲ್ಲ ಪ್ರಾಣಿಗಳು ಇರ್ತದೆ. ಆ್ಯಂಡ್ ಅದರ ಪಕ್ಕದಲ್ಲಿ ಇನ್ನೂ 2 ಟ್ರ್ಯಾಕ್. ಬಟ್ ಈ ಟ್ರ್ಯಾಕಲ್ಲಿ ಮೆಶ್ ಇರ್ತದೆ. ಯಾಕೆ ಅಂದರೆ ಆ 2 ಟ್ರ್ಯಾಕಲ್ಲಿ ಸಿಂಹ ಮತ್ತು ಹುಲಿ ಇರ್ತದಂತೆ. ಸೊ ಎಲ್ಲ ಪ್ರಾಣಿಗಳು ನಿಂತಿವೆ, ರೇಸ್ ಸ್ಟಾರ್ಟ್ ಆಗಬೇಕು. ಇನ್ನೇನು ಸಿಂಹ ಹುಲಿನೂ ಇರುತ್ತವೆ. ಸೊ ಯಾರು ಫಸ್ಟ್ ಬರ್ತಾರೆ ಅದೆಲ್ಲ ಪಾಯಿಂಟ್. ಸೊ ಆನ್ ದ ಕೌಂಟ್ ಆಫ್ 3, 2, 1 ಅಂತ ಇದ್ದ ಹಾಗೆ ಎಲ್ಲ ಪ್ರಾಣಿಗಳು ಓಡುತ್ತವೆ. ಸಿಂಹ ಮತ್ತು ಹುಲಿ ಮಾತ್ರ ರಾಜಗಾಂಭೀರ್ಯದಿಂದ ಕೂತಲ್ಲೇ ಕೂತಿರ್ತದೆ. ರೇಸ್ ಮುಗ್ದು ಹೋಗ್ತದೆ. ಕಥೆನೂ ಮುಗ್ದು ಹೋಯಿತು. ಇಷ್ಟೇನಾ ಕತೆ ಅಂದರೆ? ಎಸ್. ಬಟ್ ಈ ಕಥೆಯಿಂದ ನಮಗೆ ಏನು ಅರ್ಥ ಆಯಿತು? ಲೈಫಲ್ಲಿ ಇಟ್ ಈಸ್ ನಾಟ್ ನೆಸಸರಿ ದ್ಯಾಟ್ ಎಲ್ಲ ರೇಸಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಒಂದು ವೇಳೆ ಪಾರ್ಟಿಸಿಪೇಟ್ ಮಾಡಿದರೂ ಗೆಲ್ಲದೆ ಇರೋದು ಈಸ್ ಅಬ್ಸಲ್ಯೂಟ್ಲಿ ಫೈನ್. ಬಿಕಾಸ್ ವಾಟ್ ಮ್ಯಾಟರ್ಸ್ ಇಸ್ ನಾವು ಯಾರ ಜೊತೆ ಕಂಪೀಟ್ ಮಾಡ್ತೀವಿ ಅನ್ನೋದು. ಇವಾಗ ನಾನು ಹೇಳಿದಂಥ ಕಥೆಯ ಎಕ್ಸಾಂಪಲ್ ತಗೊಳ್ಳೋಣ. ಸಿಂಹ ಆ್ಯಂಡ್ ಹುಲಿ ರಾಜಗಾಂಭೀರ್ಯದಿಂದ ಕೂತಿತ್ತು, ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಡಸ್ ಇಟ್ ಮೀನ್ ಅದು ಕಿಂಗ್ ಆಫ್ ದ ಜಂಗಲ್ ಅಲ್ಲ, ಸಿಂಹ ಅಲ್ಲ, ಹುಲಿ ಅಲ್ಲ ಅಂತ? ಅಥವಾ ಗೆದ್ದಂತಹ ಪ್ರಾಣಿಗಳೇನಾದರೂ ಕಿಂಗ್ ಆಫ್ ದ ಜಂಗಲ್ ಆರ್ ಕಿಂಗ್ ಆಫ್ ದ ಸಿಟಿ ಅನ್ನುವ ಟೈಟಲ್ ಸಿಗ್ತದಾ? ನೋ. ಸಿಂಹ ಯಾವತ್ತಿದ್ರೂ ಸಿಂಹನೇ. ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಗೆದ್ದರು, ಗೆಲ್ಲದೇ ಇದ್ದರು ಅದೇ ತರಹ ಹುಲಿ ಯಾವತ್ತಿದ್ರೂ ಹುಲಿನೇ, ರೈಟ್? ಸೊ ಲೈಫಲ್ಲಿ ನಾವು ಯಾರ ಜೊತೆ ಕಂಪೀಟ್ ಮಾಡ್ತೇವೆ ಅನ್ನೋದು ಕೂಡ ತುಂಬ ಮುಖ್ಯ ಆಗ್ತದೆ. ನಾವು ಡೆಸಿಷನ್ ತಗೊಳ್ಬೋದು ನಾಟ್ ಟು ಕಂಪೀಟ್ ವಿತ್ ಸಮ್ ಒನ್. ದಟ್ ಡಸಂಟ್ ಮೀನ್ ನಾವು ಕ್ಯಾಪಬಲ್ ಅಲ್ಲ ಅಂತ ಅಲ್ಲ. ಲೈಫೇ ಒಂದು ರೇಸ್ ಆಗಿ ಹೋಗಿದೆ. ಈಗ ಪಾರ್ಟಿಸಿಪೇಟ್ ಮಾಡಲೇಬೇಕು, ಕಂಪೀಟ್ ಮಾಡಲೇಬೇಕು, ಗೆಲ್ಲಲೇಬೇಕು ಎನ್ನುವ ಮನೋಭಾವದಿಂದ ಆಚೆ ಬರುವ ನಾವು ಏನು ಅನ್ನುವುದನ್ನು ನಮ್ಮ ಪರ್ಸನಾಲಿಟಿ ಡಿಫೈನ್ ಮಾಡಿದರೆ ಸಾಕು. ನಾಟ್ ಜಸ್ಟ್ ಯಾವುದೋ ಒಂದು ರೇಸ್ ಅಥವಾ ಯಾವುದೋ ಒಂದು ಕಾಂಪಿಟೇಷನ್. ಐ ಹೋಪ್ ಇವತ್ತಿನ ಈ ಮುತ್ತಿನ ಕತೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ. ತುಂಬ ಶಾರ್ಟ್ ಬಟ್ ವೆರಿ ವೆರಿ ಸ್ವೀಟ್ ಕತೆ ಇದು, ಆ್ಯಂಡ್ ವೆರಿ ಮೋಟಿವೇಶನಲ್ ಅಂತ ಅನ್ನಿಸ್ತು. ಐ ಹೋಪ್ ನಿಮಗೂ ಈ ಕತೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್.